ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಜೋರಾಗಿ ನಡೀತಾ ಇರೋದ್ರಿಂದ ಜಾಗತಿಕ ಮಟ್ಟದಲ್ಲಿ ತೊಂದರೆ ಆಗ್ತಾ ಇದೆ. ಅದರಲ್ಲಿ ಭಾರತ ಕೂಡ ಒಂದು ಅಂತಂದ್ರೆ ತಪ್ಪಾಗಲಾರದು. ಈಗ ಮೋದಿ ಅವರು ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಅದುವೇ ಚಿನ್ನ, ಪೆಟ್ರೋಲ್, ಡೀಸೆಲ್ ಬೆಲೆ ಎಲ್ಲವೂ ಕೂಡ ಏರಿಕೆ ಆಗ್ತಾ ಇದೆ. ಹಾಗಾಗಿ ಎಲ್ಲವನ್ನೂ ಕೂಡ ಮಿತವಾಗಿ ಬಳಸಿ ಅಂತ ಸಂದೇಶವನ್ನು ಕೊಡ್ತಾ ಇದ್ದಾರೆ. ತೈಲ ಮತ ಬಳಕೆ ಮಾಡುವಂತೆ ಈಗ ಮೋದಿ ಪುನರುಚ್ಚಾರವನ್ನು ಮಾಡಿದ್ದಾರೆ. ಮಧ್ಯಪ್ರಾಚ್ಯದ ಯುದ್ಧದ ಪರಿಣಾಮಗಳಿಂದ ಈಗ ದೇಶವನ್ನ ನಾವು ರಕ್ಷಿಸಿಕೊಳ್ಬೇಕು. ದೇಶದ ಜನ ಸಾಧ್ಯವಾದಷ್ಟು ತೈಲವನ್ನ ಬಳಕೆ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡಿ. ಕಚ್ಚಾ ತೈಲವು ನಮ್ಮ ಅಗತ್ಯಗಳ ಪ್ರಮುಖ ಭಾಗವಾಗಿರೋದ್ರಿಂದ ನಾವು ನಮ್ಮ ವಿದೇಶಿ ವಿನಿಮಯ ಸಂಗ್ರಹವನ್ನ ಉಳಿಸ್ಕೋಬೇಕು. ಅಡುಗೆ ಎಣ್ಣೆಯನ್ನ ಮಿತವಾಗಿ ಬಳಸಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ ಮೋದಿ. ದೇಶವಾಸಿಗಳಿಗೆ ಸಲಹೆ ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಚಿನ್ನವೂ ಕೂಡ ದರ ಏರಿಕೆ ಆಗ್ತಾ ಇದೆ. ಇತ್ತ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ದರ ಏರಿಕೆ ಆಗ್ತಾ ಇದೆ. ಇತ್ತ ಅಡುಗೆ ಎಣ್ಣೆ ಕೂಡ ದರ ಏರಿಕೆ ಆಗ್ತಾ ಇದೆ. ಯಾಕಂತಂದ್ರೆ ಈ ಪೆಟ್ರೋಲ್ ಡೀಸೆಲ್ ಮತ್ತೆ ಈ ಒಂದು ಅಡುಗೆಗೆ ಬಳಸುವಂತಹ ಎಣ್ಣೆಗಳು ಎಲ್ಲವೂ ಕೂಡ ಬೇರೆ ರಾಷ್ಟ್ರಗಳಿಂದ ಆಮದು ಮಾಡಿಕೊಳ್ಳುತ್ತೆ ನಮ್ಮ ಭಾರತ. ಹಾಗಾಗಿ ಈಗ ಯಾವುದೇ ರೀತಿ ನೀವು ಬಳಕೆಯನ್ನ ಮಾಡುವಾಗ ಸ್ವಲ್ಪ ಮಿತವಾಗಿ ಬಳಸಿ ಅಂತ ಜನರಿಗೆ ಮಿತದ ಸಂದೇಶವನ್ನ ಮೋದಿ ರವಾನಿಸಿದ್ದಾರೆ. मैंने छोटे छोटे प्रयास आपको, कोई मुश्किल काम नहीं बताया आपको, लेकिन आप मान के चलिए ये छोटे प्रयास भले लगते सकते हो, लेकिन छोटे प्रयास भी जब 140 करोड़ लोग एक साथ संकल्प लेते हैं, 140 करोड़ लोग एक कदम आगे बढ़ते हैं इस दिशा में, 140 करोड़ कदम देश आगे बढ़ता है. ಈಗ ಪ್ರಧಾನಿ ಮೋದಿ ಕರೆ ಕೊಟ್ಟಿರೋದು ದೇಶದಲ್ಲಿ ಇಂಧನ ಪೂರೈಕೆಯಲ್ಲಿ ಕೊರತೆ ಆಗುವಂತಹ ಸಾಧ್ಯತೆ ಇದೆ. ಹೆಚ್ಚುವರಿ ಪೆಟ್ರೋಲ್ ಪೂರೈಕೆ ಮಾಡದಂತೆ ಈಗ ಸೂಚನೆ ಕೊಟ್ಟಿದ್ದಾರೆ. ಇಂಧನವನ್ನ ಅಕ್ರಮವಾಗಿ ಸಂಗ್ರಹಿಸಿಟ್ಟುಕೊಳ್ತಾ ಇದ್ದಾರೆ. ಜೊತೆಗೆ ಹೆಚ್ಚುವರಿ ಪೆಟ್ರೋಲ್ ಸರಬರಾಜು ಮಾಡ್ತಿರುವಂತಹ ತೈಲ ಕಂಪನಿಗಳು ಇತ್ತ ಹೆಚ್ಚುವರಿ ಇಂಧನ ಸಂಗ್ರಹಕ್ಕೆ ಬ್ರೇಕ್ ಹಾಕಲು ಈ ಕ್ರಮವನ್ನ ತೆಗೆದುಕೊಳ್ಳಲಾಗ್ತಾ ಇದೆ ಅನ್ನೋ ವಿಚಾರವನ್ನ ಈಗ ತೆರೆದಿಟ್ಟಿದ್ದಾರೆ. ಪ್ರೀಮಿಯಂ ಪೆಟ್ರೋಲ್ ಸರಬರಾಜು ಮಾಡ್ತಿರುವಂತಹ ಕಂಪನಿಗಳು ಇಂಧನ ಮಿತಿ ಬಳಕೆಗೆ ಈಗ ಪ್ರಧಾನಿ ಮೋದಿ ಕರೆಯನ್ನ ಕೊಟ್ಟಿದ್ದಾರೆ. ದೇಶವಾಸಿಗಳಿಗೆ ಇಂಧನ ಮಿತಿ ಬಳಕೆಯನ್ನ ಮಾಡಬೇಕು ಅಂತ ಹೇಳಿ ಪ್ರಧಾನಿ ಮೋದಿ ಕರೆ ಕೊಡ್ತಾ ಇರೋ ಉದ್ದೇಶ, ದೇಶದಲ್ಲಿ ಇಂಧನ ಪೂರೈಕೆಯಲ್ಲಿ ಒಂದಷ್ಟು ಕೊರತೆ ಇರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಹೆಚ್ಚುವರಿ ಪೆಟ್ರೋಲ್ ಪೂರೈಕೆ ಮಾಡದಂತೆ ಈಗ ಸೂಚನೆ ಕೊಟ್ಟಿದ್ದಾರೆ. ಇಂಧನವನ್ನ ಅಕ್ರಮವಾಗಿ ಸಂಗ್ರಹಿಸಿಟ್ಟುಕೊಳ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಇಂಧನವನ್ನ ಬಳಸುವುದನ್ನು ಸ್ವಲ್ಪ ಕಡಿಮೆ ಮಾಡೋಣ. ಹೆಚ್ಚುವರಿ ಪೆಟ್ರೋಲ್ ಸರಬರಾಜು ಆಗ್ತಾ ಇರೋದು ತೈಲ ಕಂಪನಿಗಳು ಮಾಡ್ತಾ ಇರೋದು ಈ ಒಂದು ಪೆಟ್ರೋಲ್ನ ಹೆಚ್ಚುವರಿಯಾಗಿ ಸರಬರಾಜುಗಳನ್ನ. ಆದರೆ ಹೆಚ್ಚುವರಿ ಇಂಧನ ಸಂಗ್ರಹಕ್ಕೆ ಬ್ರೇಕ್ ಹಾಕೋದಕ್ಕೆ ನಾವು ಈ ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಪ್ರೀಮಿಯಂ ಪೆಟ್ರೋಲ್ ಸರಬರಾಜು ಮಾಡ್ತಿರುವಂತಹ ತೈಲ ಕಂಪನಿಗಳು ಅವರು ಅಕ್ರಮವಾಗಿ ಅದನ್ನೆಲ್ಲವೂ ಕೂಡ ಸಂಗ್ರಹಣೆ ಮಾಡಿ ಇಟ್ಕೊಳ್ತಾ ಇದ್ದಾರೆ. ಹಾಗಾಗಿ ನಾವು ಎಲ್ಲವನ್ನೂ ಕೂಡ ಅಂದ್ರೆ ಅಡುಗೆ ಎಣ್ಣೆ ಆಗಿರಬಹುದು, ಪೆಟ್ರೋಲ್ ಡೀಸೆಲ್ ಆಗಿರಬಹುದು, ಎಲ್ಲವನ್ನೂ ಕೂಡ ನಾವು ಕಡಿಮೆಯಾಗಿ ಯೂಸ್ ಮಾಡಬೇಕು ಅಂತ ದೇಶವಾಸಿಗಳಿಗೆ ಹೇಳ್ತಾ ಇರೋದು. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವನುತಾ ದೂರವಾಣಿ ಸಂಪರ್ಕದಲ್ಲಿ. ವನುತಾ, ಈಗ ಹೆಚ್ಚುವರಿ ಇಂಧನ ಸಂಗ್ರಹ ಮಾಡೋದಕ್ಕೆ ಬ್ರೇಕ್ ಹಾಕಬೇಕು ಅನ್ನೋ ಕ್ರಮವನ್ನ ಈಗ ತರ್ತಾ ಇದ್ದಾರೆ. ಇದರ ಮುಖ್ಯ ಉದ್ದೇಶ ಏನಾಗಿರುತ್ತೆ, ಜೊತೆಗೆ ಈ ಒಂದು ಮಾತಿನಿಂದ ಜನರಿಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡಿ. ಈಗಾಗಲೇ ಪ್ರಧಾನಿ ಮೋದಿ ಅವರು ಈ ಒಂದು ಕರೆಯನ್ನ ಕೊಟ್ಟಿದ್ದು, ಜಗತ್ತು ಒಂದು ರೀತಿಯಲ್ಲಿ ಒಂದು ಮಹಾಯುದ್ಧದ ಹೊಸ್ತಿಲಲ್ಲಿ ನಿಂತಿದೆ ಅಂತಾನೆ ಹೇಳ್ಬೋದು. ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವಿನ ಸಂಘರ್ಷ ಕೇವಲ ಒಂದು ಭೂಗಡಿಗೆ ಸೀಮಿತವಾಗಿಲ್ಲ, ಅದು ಇಡೀ ಒಂದು ವಿಶ್ವದ ಇಂಧನ ನಾಡಿಯನ್ನೇನೆ ಉಸಿರುಗಟ್ಟಿಸ್ತಾ ಇದೆ ಅಂತಾನೆ ಹೇಳ್ಬೋದು. ವಡಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಜನತೆಗೆ ಒಂದು ರೀತಿಯ ಕರೆಯನ್ನ ನೀಡಿದ್ದಾರೆ. ಇದು ಕೇವಲ ಸಲಹೆ ಅಲ್ಲ, ಅದೊಂದು ರೀತಿ ಎಮರ್ಜೆನ್ಸಿ ವಾರ್ನಿಂಗ್ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ತೈಲ ಬೆಲೆಯ ಭೀಕರ ಅಂಶಗಳನ್ನ ಜನಸಾಮಾನ್ಯರಿಗೆ ತಿಳಿಸಿದಂತಹ ಮಹಾ ಸತ್ಯ ಅಂತಾನೆ ಹೇಳ್ಬೋದು ಅದನ್ನ. ಯಾಕಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ದರ ಏರಿಕೆ ಆಗಿರೋದು ಕೇವಲ ಇದು ಸುದ್ದಿ ಅಲ್ಲ, ಅದೊಂದು ನಮ್ಮ ಜೇಬಿಗೆ ಬೀಳ್ತಿರುವಂತಹ ಕನ್ನ ಅಂತಾನೆ ಹೇಳ್ತಾ ಹೋಗುದು. ಅಂದ್ರೆ ಯುದ್ಧದ ಪೂರ್ವ ಸ್ಥಿತಿ, ಗಲ್ಫ್ ರಾಷ್ಟ್ರಗಳ ಮುನ್ನ ನಮ್ಮ ಬ್ಯಾರಲ್ ಕಚ್ಚಾ ತೈಲದ ಬೆಲೆ ಕೇವಲ 70 ರೂಪಾಯಿ ಇತ್ತು. ಆದ್ರೆ ಪ್ರಸ್ತುತ ಈಗ ಏಕಾಏಕಿ 126ಕ್ಕೆ ಜಿಗಿದಿರುವಂತದ್ದು. ಅಂದ್ರೆ ಬರೋಬ್ಬರಿ 56ರಷ್ಟು ಏರಿಕೆಯಾಗಿರುವಂತದ್ದು. ಸೊ ಹಾಗಾಗಿ ಭಾರತವು ತನ್ನ ಅಗತ್ಯಕ್ಕಿಂತ
80% ಹೆಚ್ಚು ತೈಲವನ್ನ ವಿದೇಶದಿಂದಲೇ ಕೂಡ ಆಮದನ್ನ ಮಾಡ್ಕೊಳ್ಳುವಂಥದ್ದು. ಹಾಗಾಗಿ ಬೆಲೆ ಇನ್ನೂ ಕೂಡ ಇನ್ನೊಂದಷ್ಟು ಪ್ರಮಾಣದಲ್ಲಿ ಏರಿಕೆಯಾದ್ರೆ ನಮ್ಮ ದೇಶದ ವಿದೇಶಿ ವಿನಿಮಯದ ನೀತಿ ಏನಾಗುತ್ತೆ ಅದು ಮಂಜಿನಂತೆ ಕರಗೋಗುತ್ತೆ ಅಂತಾನೆ ಹೇಳ್ಬೋದು. ಹಾಗಾಗಿ ಎಲ್ಲವನ್ನು ಕೂಡ ಮಿತವಾಗಿ ಬಳಸಬೇಕು ಅನ್ನುವಂತಹ ಕರೆಯನ್ನ ನೀಡಿರುವಂಥದ್ದು. ಇನ್ನ ಮೋದಿ ಅವರು ಒಂದು ಮಿತ ಮಂತ್ರದ ಹಿಂದೆ ಅನೇಕ ಕಾರ್ಯತಂತ್ರಗಳನ್ನು ಕೂಡ ರೂಪಿಸಿ ಅದರ ಜೊತೆಗೆ ಜನತೆಗೆ ಕರೆ ನೀಡಿದ್ದಾರೆ ಅಂತಾನೆ ಹೇಳ್ತಾ ಹೋಗ್ಬೋದು. ಯಾಕಂದ್ರೆ ಇದು ಕೇವಲ ಪೆಟ್ರೋಲ್ ಉಳಿಸಿ ಅಂತ ಹೇಳಿರೋದಷ್ಟೇ ಅಲ್ಲ, ಜೊತೆಗೆ ಜೀವನ ಶೈಲಿಯನ್ನೇ ನಾವು ಬದಲಾವಣೆಯನ್ನ ಮಾಡ್ಕೊಳ್ಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ನೀಡಿದ್ದಾರೆ ಅಂತಾನೆ. ಅಂದ್ರೆ ಇದನ್ನ ಯಾವ ರೀತಿ ಹೇಳಿದ್ದಾರಪ್ಪ, ಇದಕ್ಕೆ ಏನೆಲ್ಲ ಕಾರಣ ಇರ್ಬೋದು ಆರ್ಥಿಕವಾಗಿ ಅಂತ ನಾವು ನೋಡೋದಾದ್ರೆ, ಇನ್ನ ಅಡಿಗೆ ಎಣ್ಣೆ ಆಗಿರ್ಬೋದು ಮತ್ತು ಅದಕ್ಕೆ ವಿದೇಶಿ ವಿನಿಮಯ ಯಾವ ರೀತಿ ಸಂಪರ್ಕವನ್ನು ಹೊಂದಿದೆ ಅಂತ ನಾವು ನೋಡೋದಾದ್ರೆ, ನಾವು ಅಡಿಗೆ ಎಣ್ಣೆಗಾಗಿ ನಾವು ಸಾಮಾನ್ಯವಾಗಿ ವಿದೇಶಿಯ ಮೇಲೆ ಅವಲಂಬಿತವಾಗಿದ್ದೇವೆ ಅಂತಾನೆ ಹೇಳ್ತಾ ಹೋಗ್ಬೋದು. ಈಗ ತೈಲದ ಘಟಕಗಳು ಹೆಚ್ಚಾಗಿ ಇರುವಂತದ್ದು ಇರಾನ್ ಇಸ್ರೇಲ್ ದೇಶಗಳಲ್ಲೇ. ಅಲ್ಲಿ ಮೂಲ ಘಟಕಗಳು ಏನು ಉತ್ಪಾದನಾ ಘಟಕಗಳಿದೆ ಅಲ್ಲಿಗೆ ಎಲ್ಲ ಹಾನಿ ಆಗಿರೋದ್ರಿಂದ ಅಲ್ಲಿಂದ ಆಮದು ಪ್ರಮಾಣ ಏನಾಗಿದೆ ಈಗ ಕಡಿಮೆ ಆಗಿದೆ. ಹಾಗಾಗಿ ತೈಲಕ್ಕೆ ಈಗ ಕಡಿಮೆ ಬೇಡಿಕೆ ಹೆಚ್ಚಾಗಿದ್ದು ಪೂರೈಕೆ ಕಡಿಮೆ ಇರೋದ್ರಿಂದ ಹಣವನ್ನ ಏಕಾಏಕಿಯಾಗಿ ಹೆಚ್ಚಿಗೆ ಕೊಡದಂತಹ ಅನಿವಾರ್ಯತೆ ಇದೀಗ ಎದುರಾಗಿರುವಂತದ್ದು. ಹಾಗಾಗಿ ಮಿತವಾಗಿ ಮತ್ತೆ ಬಳಸೋದ್ರಿಂದ ವೆಚ್ಚವನ್ನು ಕೂಡ ನಾವು ತಗ್ಗಿಸಬಹುದು ಅನ್ನುವಂಥದ್ದು ಒಂದು ಮೋದಿ ಅವರ ಉದ್ದೇಶ ಅಂತಾನೆ ಹೇಳ್ಬೋದು. ಇನ್ನ ಚಿನ್ನಕ್ಕೆ ಯಾವ ರೀತಿ ಬ್ರೇಕ್ ಹಾಕಿದ್ದಾರೆ ಯಾಕೆ ಅಂತ ನೋಡೋದಾದ್ರೆ, ನಾವು ಭಾರತೀಯರಿಗೆ ಸಾಮಾನ್ಯವಾಗಿ ಚಿನ್ನ ಅಂತ ಅಂದ್ರೆ ವ್ಯಾಮೋಹ ಜಾಸ್ತಿ. ಅದೇ ರೀತಿ ಚಿನ್ನವನ್ನು ಕೂಡ ನಾವು ವಿದೇಶಿ ವಿನಿಮಯದ ಒಂದು ಮೊರೆಯನ್ನ ಹೋಗ್ಲಾಗ್ತಾ ಇದೆ. ಹಾಗಾಗಿ ಒಂದು ವರ್ಷದಲ್ಲಿ ಚಿನ್ನವನ್ನ ಖರೀದಿ ಮಾಡಬೇಡಿ ಈಗ, ಯಾಕಂದ್ರೆ ಸಾಕಷ್ಟು ಆಮದು ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಚಿನ್ನವನ್ನು ಕೂಡ ಮಿತವಾಗಿ ಬಳಸಿ ದೇಶದ ಗಡಿಯಲ್ಲಿ ಏನು ಲಭ್ಯವಿದೆ ಒಳಗಡೆ ಅದನ್ನ ಮಾತ್ರ ಮಿತವಾಗಿ ಬಳಸಿ ಅನ್ನುವಂತಹ ಒಂದು ಕರೆಯನ್ನು ಕೂಡ ನೀಡಿರುವಂತದ್ದು. ಇನ್ನು ಈ ವರ್ಕ್ ಫ್ರಮ್ ಹೋಮ್ಗೆ ಮತ್ತೆ ಹೀಟ್ ಬೈಕ್ ಗಳಿಗೂ ಕೂಡ ಕರೆಯನ್ನ ನೀಡಲಾಗಿತ್ತು. ಅಂದ್ರೆ ಇದು ಏನಾಗುತ್ತೆ ಅಂದ್ರೆ ಈ ವರ್ಕ್ ಫ್ರಮ್ ಹೋಮ್ ಅನ್ನ ನೀಡೋದ್ರಿಂದ ಟ್ರಾಫಿಕ್ ಪ್ರಮಾಣವನ್ನು ಕೂಡ ಕಡಿಮೆ ಮಾಡಬಹುದು. ಯಾಕಂದ್ರೆ ರಸ್ತೆಯಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಪ್ರತಿದಿನ ಸಾವಿರಾರು ವಾಹನಗಳು ಓಡಾಡ್ತಾನೆ ಇರುತ್ತೆ. ಸೊ ಈಗ ವರ್ಕ್ ಫ್ರಮ್ ಹೋಮ್ ಮಾಡೋದ್ರಿಂದ ಸಂಚಾರ ದಟ್ಟಣೆ ಕೂಡ ಕಡಿಮೆ ಆಗುತ್ತೆ, ಜೊತೆಗೆ ಪೆಟ್ರೋಲ್ ಡೀಸೆಲ್ ನ ಒಂದು ಉಳಿತಾಯ ಕೂಡ ಆಗುತ್ತೆ ಎನ್ನುವಂತಹ ಒಂದು ಹಿತದೃಷ್ಟಿಯಿಂದ, ಜೊತೆಗೆ ದೇಶದ ಆರ್ಥಿಕತೆಗೆ ಕೂಡ ಒಂದ್ ರೀತಿ ಪುಷ್ಟಿ ನೀಡಿದಂತಾಗುತ್ತೆ ಅನ್ನುವಂತಹ ಸದುದ್ದೇಶದಿಂದ ಮೋದಿ ಅವರು ಈ ಒಂದು ವರ್ಕ್ ಫ್ರಮ್ ಹೋಮ್ಗೆ ಮತ್ತೆ ಹೀಟ್ ಬೈಕ್ ಕೂಡ ಸಲಹೆಯನ್ನ ನೀಡಿರುವಂತದ್ದು. ಇಂಚರ ಎಸ್ ಥ್ಯಾಂಕ್ ಯು ಸೋ ಮಚ್ ವಿನುತಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್ ನೋಡಿ, ಈಗ ಮೋದಿ ಅವರು ಬಿಗ್